Dear students, welcome back to Math Center. Hope you all preparing for exams. So this video will also helpful to your preparations. See, in this video, I am going to solve few questions related to applications of trigonometry. ಸಿ ನಿಮ್ಗೆ ಟ್ರಿಗ್ನೋಮೆಟ್ರಿ ಅದರಲ್ಲೂ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಎಲ್ಲಾರು ಸ್ವಲ್ಪ ಭಯ ಪಡೋದು ಜಾಸ್ತಿ. ಅದು ಹೇಗ್ ಸಾಲ್ವ್ ಮಾಡೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಕ್ವೆಶನ್ ಅಂತ ನಾನು ಈ ವಿಡಿಯೋನಲ್ಲಿ ನೀವು ಹೇಗೆ ಈಸಿಯಾಗಿ ಅರ್ಥ ಮಾಡ್ಕೊಂಡು ಈ ಸಮ್ಸ್ ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಕ್ವೆಶನ್ಸ್ ನ ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಈ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೋದು. ಎಕ್ಸಾಮ್ಸ್ ಅಲ್ಲಿ ಕೂಡ ನೀವು ಸಾಲ್ವ್ ಮಾಡಿ ಫುಲ್ ಮಾರ್ಕ್ಸ್ ನ ತಗೋಬಹುದು ಅಂತ ಹೇಳ್ತೀನಿ. ಸಿ ಫಸ್ಟ್ ಕ್ವೆಶನ್ ಐ ರಿಟನ್ ಆನ್ ಬೋರ್ಡ್ ಆಲ್ರೆಡಿ. See, what is the question? The angles of elevations of the top of towers from 2 points at a distance of 4 meter and 9 meter from the base of the tower and in the same straight line with it are complementary. Find the height of the tower. ಸಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ angle of elevation of the top of the tower. See, one of the tower will be there. ಇಲ್ಲೊಂದು ಟವರ್ ಇದೆ. ಈ ಟವರ್ ನಾವು ಎ ಬಿ ಅಂತ ತಗೊಳ್ಳೋಣ. ಸಿ ಎ ಬಿ ಟವರ್ ಇದೆ. ಫ್ರಮ್ ದ ಪಾಯಿಂಟ್ 2 points of a distance 4 meter and 9 meter. ಸಿ ಎರಡು ಪಾಯಿಂಟ್ ಗಳಲ್ಲಿ ಆಂಗಲ್ ಆಫ್ ಎಲಿವೇಶನ್ ಆಗ್ತಾ ಇದೆ. ಸಿ ಫ್ರಮ್ ದ ಪಾಯಿಂಟ್ ಕ್ಯೂ ಅನ್ಕೊಳ್ಳೋಣ, ಇನ್ನೊಂದು ಪಾಯಿಂಟ್ ಈ ಕಡೆ ಪಿ ಅನ್ಕೊಳ್ಳೋಣ. ಪಿ ಇಂದ ಒಂದು ಆಂಗಲ್ ಆಫ್ ಎಲಿವೇಶನ್ ಆಗ್ತಾ ಇದೆ, ಕ್ಯೂ ಇಂದ ಒಂದು ಆಂಗಲ್ ಆಫ್ ಎಲಿವೇಶನ್ ಆಗ್ತಾ ಇದೆ. ಎಲಿವೇಶನ್ ಎಲ್ಲಿಗೆ ಎಲಿವೇಟ್ ಆಗ್ತಾ ಇದೆ ಅಂತಂದ್ರೆ ಟಾಪ್ ಆಫ್ ದ ದಟ್ ಇಸ್ ಟವರ್. ಟವರ್ ಅಂದ್ರೆ ಟವರಿನ ತುದಿಯನ್ನ ಎಲ್ಲಿಂದ ನೋಡ್ತಾ ಇದೀವಿ? ಫ್ರಮ್ ದ ಪಾಯಿಂಟ್ ಕ್ಯೂ ಅಂಡ್ ಒನ್ ಮೋರ್ ಪಾಯಿಂಟ್ ಪಿ, ಇಲ್ಲಿಂದ ನೋಡ್ತಾ ಇದೀವಿ ಅಂತ. ಆಂಗಲ್ ಆಫ್ ಎಲಿವೇಶನ್. ಸಿ this is one of the angle and this is one more angle. See, distance ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಡಿಸ್ಟೆನ್ಸ್ 4 ಮೀಟರ್ ಅಷ್ಟು ದೂರದಲ್ಲಿದೆ. This is what? 4 ಮೀಟರ್. ಒಂದು ಪಾಯಿಂಟ್, ಒಂದು ಆಂಗಲ್ ಆಫ್ ಎಲಿವೇಶನ್ 4 ಮೀಟರ್ ಡಿಸ್ಟೆನ್ಸ್ ಇಂದ ಆಗ್ತಾ ಇದೆ. ಒನ್ ಮೋರ್ ಎಲಿವೇಶನ್ ಡಿಸ್ಟೆನ್ಸ್ ಬಿಟ್ವೀನ್ 9 ಮೀಟರ್. ಪಾಯಿಂಟ್ ಪಿ ಎಲ್ಲಿದೆ? ಎ ಬಿ ಇಂದ ಅಂದ್ರೆ 9 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇಂದ ಆಂಗಲ್ ಆಫ್ ಎಲಿವೇಟ್ ಆಗ್ತಾ ಇದೆ. ಸಿ ಆ ಆಂಗಲ್ಸ್ ಏನು ಅಂತ ಕೊಟ್ಟಿದ್ದಾರೆ. ದ ಬೇಸ್ ಆಫ್ ಅ ಟವರ್ ಅಂಡ್ ದ ಸೇಮ್ ಸ್ಟ್ರೈಟ್ ಲೈನ್, ಅವೆರಡು ಸ್ಟ್ರೈಟ್ ಲೈನ್ ಮೇಲೆ ಇದೆ. ಆರ್ ಕಾಂಪ್ಲಿಮೆಂಟ್ರಿ. ಆ ಆಂಗಲ್ಸ್ ಗಳೇನಾಗ್ತಾ ಇದೆ? ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಆಗ್ತಾ ಇದೆ. ವಾಟ್ ಇಸ್ ಅನ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್? The angles add up to 90 degree is called as a complementary angles. ಈ ಎರಡು ಆಂಗಲ್ಸ್ ಅನ್ನ ಆಡ್ ಮಾಡೋದ್ರಿಂದ 90 ಡಿಗ್ರಿ ಸಿಗತ್ತೆ ಅನ್ನೋದಾದ್ರೆ ಆ ಎರಡು ಆಂಗಲ್ ಗಳನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಈ ಎರಡು ಆಂಗಲ್ ಗಳು ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗ್ತಾ ಇದೆ ಅಂತ. ಸೊ ಹಂಗಾಗಿ ಒನ್ ಆಫ್ ದ ಆಂಗಲ್ ಥೀಟಾ ಅನ್ಕೊಳ್ಳೋಣ. ಸಿ ವಾಟ್ ಇಸ್ ಒನ್ ಮೋರ್ ಆಂಗಲ್? ಸಿ ಎರಡು ಅಡಿಷನ್ ಮಾಡಿದ್ರೆ 90 ಆಗತ್ತೆ ಅಂದ್ಮೇಲೆ ಇದನ್ನ ಏನ್ ಮಾಡ್ತೀವಿ? 90 ಮೈನಸ್ ಥೀಟಾ. ಇದನ್ನೇನಂತ ತಗೋತೀವಿ? 90 ಮೈನಸ್ ಥೀಟಾ. ಇದು ಥೀಟಾ ಅಂದ್ರೆ ಸಮ್ ಆಂಗಲ್ಸ್, ಇದು ಯಾವ್ದೋ ಒಂದಷ್ಟು ಆಂಗಲ್ ಇರುತ್ತೆ. 90 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಒನ್ ಮೋರ್ ಆಂಗಲ್ ಅಂತ. ಸಿ ಇದಿಷ್ಟು ಆರ್ 90 ಅಂಡ್ 90 ಮೈನಸ್ ಥೀಟಾ ಆಗಿರುತ್ತೆ. ಇಷ್ಟು ಗೊತ್ತಾಯ್ತು. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಫೈಂಡ್ ದ ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ಅಂದ್ರೆ ದಿಸ್ ಇಸ್ ವಾಟ್ ಎ ಬಿ. ಎ ಬಿಯ ಹೈಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಗೆ ನಾವು ಏನ್ ಮಾಡೋಣ? ವಿ ಹ್ಯಾವ್ ಟು ಕನ್ಸಿಡರ್ ಒನ್ ಆಫ್ ದ ಟ್ರಯಾಂಗಲ್ ವಿಚ್ ಇಸ್ ದಟ್ ಟ್ರಯಾಂಗಲ್ ಎ ಕ್ಯೂ ಬಿ ಅನ್ನ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಕ್ಯೂ ಬಿ, ಸೊ ಇನ್ ದಿಸ್ ಟ್ರಯಾಂಗಲ್ ಟ್ಯಾನ್ ಥೀಟಾ, ಯೂಶಲಿ ನಾವು ಯಾಕೆ ಟ್ಯಾನ್ ಥೀಟಾನೇ ತಗೋತೀವಿ? ಯಾಕೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಲ್ಲಿ ಮೋಸ್ಟ್ ಟ್ಯಾನ್ ಥೀಟಾಗಳು ಯೂಸ್ ಆಗ್ತದೆ ಅಂದ್ರೆ, ಅವ್ರು ಯೂಶಲಿ ಏನ್ ಕೇಳಿರ್ತಾರೆ? ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಬಿಲ್ಡಿಂಗ್, ಈ ರೀತಿ ಕೇಳಿರ್ತಾರೆ. ಹಾಗೆ ಹಾರಿಜಾಂಟಲ್ ಆಗಿ ಏನ್ ಲೈನ್ ಇದೆ ಇದರ ಡಿಸ್ಟೆನ್ಸ್ ಕೂಡ ಕೊಟ್ಟಿರ್ತಾರೆ, ಅಥವಾ ಅದನ್ನ ಕೇಳಿ ಇದರ ಹೈಟ್ ನ ಕೊಟ್ಟಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ? ಆಪೋಸಿಟ್ ಬೈ ಅಡ್ಜಸೆಂಟ್ ಎಲ್ಲಿ ಯೂಸ್ ಆಗತ್ತೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೂಡ ಟ್ಯಾನ್ ಥೀಟಾ ಯೂಸ್ ಮಾಡ್ತೀವಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇನ್ ದ ಟ್ರಯಾಂಗಲ್ ಆಫ್ ಎ ಕ್ಯೂ ಬಿ ನಲ್ಲಿ ವಾಟ್ ಇಸ್ ಆಪೋಸಿಟ್? ಎ ಬಿ. ಎ ಬಿ ಡಿವೈಡೆಡ್ ಬೈ ಕ್ಯೂ ಬಿ.
ಸಿ tan theta ಹಾಗೆ ಇರಲಿ. That is equals to AB we don't know, we should find. Then what is QB? QB distance ಗೊತ್ತದೆ ನಮಗೆ 4 meter ಅಂತ. That is equation number 1 ಅಂತ ತಗೋತಾ ಇದ್ದೀನಿ. See, one more triangle, one more right angle triangle will be there. What is that? In triangle ABP. See, that is also right angle triangle. See, ಏನಾಗುತ್ತೆ? In triangle ABP. ನೋಡಿ ಈ ಟ್ರಯಾಂಗಲ್ ABP. ಈ ಟ್ರಯಾಂಗಲ್ ಅಲ್ಲಿ ಅಗೇನ್ ಸಿ ಆಂಗಲ್ ಏನ್ ಕೊಟ್ಟಿದ್ದಾನೆ 90 ಮೈನಸ್ ಥೀಟಾ ಇದೆ. ಸೊ ಟ್ಯಾನ್ ಥೀಟಾ ಅಂದ್ರೆ ಅಲ್ಲಿ ಆಂಗಲ್ ಎಷ್ಟಿದೆ 90 ಮೈನಸ್ ಥೀಟಾ ಇದೆ ಇಸ್ ಈಕ್ವಲ್ಸ್ ಟು ಅಗೇನ್ ದಿಸ್ ಇಸ್ ವಾಟ್ ಟ್ಯಾನ್ ಥೀಟಾ ಅಂತ. ದಟ್ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ವಾಟ್ ಇಸ್ ಆಪೋಸಿಟ್ ಸೈಡ್? AB is opposite side. Which is the adjacent side? PB is the adjacent side ಅಲ್ವಾ. ಸಿ ನಮ್ಗೆ PB ಯ ಲೆಂತ್ ಎಷ್ಟಿದೆ ಅಂತ ಗೊತ್ತಿದೆ. ಎಷ್ಟಿದೆ? 9 ಮೀಟರ್. AB we don't know, we should find. PB ಏನಾಗುತ್ತೆ? 9 ಮೀಟರ್ ಆಯ್ತು. ಈಗ ಈ ಕಡೆ ಬರೋಣ. tan 90 ಮೈನಸ್ ಥೀಟಾ. ನಿಮ್ಗೆ ಆಲ್ರೆಡಿ ಇದರ ರಿಲೇಷನ್ಗಳು, ಇದರ ಐಡೆಂಟಿಟಿಗಳನ್ನ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರಾ. tan 90 ಮೈನಸ್ ಥೀಟಾ ಇಸ್ ವಾಟ್? cot ಥೀಟಾ ಅಲ್ವಾ. ಸಿ ದೆನ್ ವಾಟ್ ಇಸ್ ಅನ್ ಕಾಟ್ ಥೀಟಾ? ಕಾಟ್ ಥೀಟಾನ ನಾವು ಹೇಗ್ ಬರಿಬಹುದು ಅಂದ್ರೆ 1 ಬೈ ಟ್ಯಾನ್ ಥೀಟಾ ಅಂತ ಬರ್ಕೋಬಹುದು. ದಟ್ ಇಸ್ ಈಕ್ವಲ್ಸ್ ಟು AB ಬೈ 9. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಸಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು AB ಯ ಡಿಸ್ಟೆನ್ಸ್ ಎಷ್ಟಿದೆ ಅಂತ, ಹೈಟ್ ಆಫ್ ದ ಟವರ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಇದಕ್ಕಾಗಿ ಏನ್ ಮಾಡೋಣ ಅಂತಂದ್ರೆ ಮಲ್ಟಿಪ್ಲೈ equation 1 and 2. What is the equation 1? See, RHS ಅನ್ನ ಮಲ್ಟಿಪ್ಲೈ ಮಾಡೋಣ, LHS ಸೈಡು LHS ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. See, tan theta ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಲ್ಲಿ ಏನಿದೆ tan theta into 1 by tan theta is equals to, see RHS ಅಲ್ಲಿ ಏನಿದೆ AB by 4 into AB by what is that? 9 meter ಇದೆ. So tan theta get cancelled. See what is the remaining 1? AB into AB ಏನಾಗುತ್ತೆ? AB ಸ್ಕ್ವಯರ್ ಆಗುತ್ತೆ. 9 4s are 36. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 36 1s are 36. That is equals to AB square. So what? We need to find only the length of AB alva. Take a square root on both sides. See, square and root will cancel. See, what is the length of AB anta helidre? Square root of 36 is plus or minus 6 meter ಆಗುತ್ತೆ. See, ಇಲ್ಲಿ plus or minus ಅಂತ ತಗೊಂಡಿದೀವಿ. ಹೈಟ್, ಲೆಂತ್ ಇವುಗಳನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಲ್ಲ, ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. See, ಆದ್ರಿಂದ what is height of the tower is 6 meter. Okay, next question. The lighthouse AB of a height 30√3 meter stands vertically on a seashore. A tower CE and a ship F are standing 30 meter and 10 meter away from the foot of the lighthouse respectively. The angle of elevation of the top of the tower from the foot of the lighthouse is 30 degree. Find the height of the tower and distance between the tops of the lighthouse to the top of the tower. Also find angle of depression formed from the ಟಾಪ್ ಆಫ್ ದ ಲೈಟ್ ಹೌಸ್ ಆಫ್ ದ ಶಿಪ್ ಅಂತ ಹೇಳ್ತಾ ಇದಾರೆ. ಸೊ ಈ ಕ್ವೆಶನ್ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಎ ಬಿ ಅನ್ನೋದೊಂದು ಲೈಟ್ ಹೌಸ್, ಅದರ ಒಂದು ಹೈಟ್ ಎಷ್ಟಿದೆ 10√3 ಇದೆ. ನೋಡಿ ಲೈಟ್ ಹೌಸ್ ನ ಹೈಟ್ ಎಷ್ಟಿದೆ 10√3 ಇದೆ. ಸಿ ಅದು ಟವರ್, ಅಲ್ಲೊಂದು ಟವರ್ ಇದೆ, ಅದರ ಎದುರುಗಡೆ ಅದು CE ಆಗಿದೆ. ಸೊ ಆ ಟವರ್ ಮತ್ತೆ ಒಂದು ಶಿಪ್ ಇದೆ, ಶಿಪ್ F ಅಂತ ತಗೊಂಡಿದೀವಿ, ಅದು ಒಂದಿದೆ, ಅದು ಸ್ಟ್ಯಾಂಡಿಂಗ್. ಅದು ಏನಾಗಿದೆಯಪ್ಪ ಅಂತಂದ್ರೆ ಈ ಲೈಟ್ ಹೌಸ್ಗೆ ಶಿಪ್ 10 ಮೀಟರ್ ಡಿಸ್ಟೆನ್ಸ್ ಇದೆ ಲೈಟ್ ಹೌಸ್ಗೆ, ಅದೇ ಈ ಒಂದು ಟವರ್ 30 ಮೀಟರ್ ಅಷ್ಟು ದೂರದಲ್ಲಿದೆ ಈ ಒಂದು ಲೈಟ್ ಹೌಸ್ಗೆ. ಅಂಡ್
the angle of elevation of the top of the tower from the top of the lighthouse. See, ನೋಡಿ angle of elevation ಎಲ್ಲಿಂದ ಆಗ್ತಾ ಇದೆ ಅಂದ್ರೆ ಟಾಪ್ ಆಫ್ ದ ಲೈಟ್ ಹೌಸ್ ಟು ಟಾಪ್ ಆಫ್ ದ ಟವರ್ ಆಗ್ತಾ ಇದೆ. ಎಷ್ಟು ಆಂಗಲ್ ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ 30 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಅಂಡ್ ದ ಡಿಸ್ಟೆನ್ಸ್ ದ ಟಾಪ್ ಆಫ್ ದಿ ಲೈಟ್ ಹೌಸ್ ಟು ದ ಟಾಪ್ ಆಫ್ ದಿ ಟವರ್ ಈಸ್ AE. ಸಿ ನಾವ್ ಇನ್ನೊಂದು ಏನನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಈ ಟಾಪ್ ಆಫ್ ದ ಲೈಟ್ ಹೌಸ್ಗುನು ಟಾಪ್ ಆಫ್ ದ ಟವರ್ಗುನು ಇರೋ ಡಿಸ್ಟೆನ್ಸ್ ಅಂದ್ರೆ AE ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಟವರ್ ಇಸ್ ವಾಟ್ EC ಅಥವಾ CE, ಈ ಹೈಟ್ ಅನ್ನ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಇನ್ನೊಂದು ಕೇಳಿದಾರೆ ಆಂಗಲ್ ಆಫ್ ಡಿಪ್ರೆಷನ್ ಫಾರ್ಮ್ಡ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಶಿಪ್. ಸಿ ಶಿಪ್ ಇಲ್ಲಿದೆ, ಆಂಗಲ್ ಆಫ್ ಎಲಿವೇಶನ್ ಕೇಳ್ತಾ ಇಲ್ಲ ಅವರು, ಆಂಗಲ್ ಆಫ್ ಡಿಪ್ರೆಷನ್ ಕೇಳ್ತಾ ಇದಾರೆ. ಈ ಆಂಗಲ್ ಎಷ್ಟಿರುತ್ತೆ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ಶಿಪ್, ಇಲ್ಲಿಗೆ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, ಸಾರಿ ಡಿಪ್ರೆಷನ್ ಎಷ್ಟಿದೆ ಅಂತ ಹೇಳಿದಾನೆ. ಹಂಗಾಗಿ ಈ ಆಂಗಲ್ DAF ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿ ಫಸ್ಟ್ ಗೆ ನಾವೇನ್ ಮಾಡೋಣ, ಸಿ ಒನ್ ಆಫ್ ದ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇದೆ ನಿಮ್ಗೆ, ಅದನ್ನ ತಗೊಳ್ಳೋಣ. ಕನ್ಸಿಡರ್ ಸಿ ಇನ್ ಟ್ರಯಾಂಗಲ್ ಯಾವ್ದಿದೆ AED. ಇನ್ ದಸ್ ಟ್ರಯಾಂಗಲ್ ಸಿ ನಮ್ಗೆ ಹೈಟ್ ಈಗ ಇದು 30 ಮೀಟರ್ ಇತ್ತು ಅಂದ್ರೆ ದಟ್ ಇಸ್ ವಾಟ್ ಪ್ಯಾರಲಲ್ ಲೈನ್, ಇಲ್ಲಿಂದ ಇಲ್ಲಿಗೆ AD ಇಸ್ ಪ್ಯಾರಲಲ್ ಟು BC ಅಂಡ್ ಇವನ್ ದಟ್ ಟು ಆರ್ ಈಕ್ವಲ್ ಆಗಿರೋದ್ರಿಂದ ಇದು ಕೂಡ ಎಷ್ಟಿರುತ್ತೆ 30 ಮೀಟರ್ ಇರುತ್ತೆ. ಜೊತೆಗೆ ಇನ್ನೊಂದು AB ಇದೆ. ಸಿ AB is parallel to CD and even AB is equals to CD ಆಗಿರುತ್ತೆ. ಹಾಗಾಗಿ ಇದರ ಹೈಟ್ ಕೂಡ ಎಷ್ಟಿದೆ 10√3 ಮೀಟರ್ ಇರುತ್ತೆ. ಸಿ ರಿಮೈನಿಂಗ್ ಈ ಪೋರ್ಷನಿನ ಹೈಟ್ ಮಾತ್ರ ನಮ್ಗೆ ಇವಾಗ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಯಾವುದು ED ಫೈಂಡ್ ಔಟ್ ಮಾಡ್ಕೊಂಡ್ರೆ CD ಜೊತೆ ಅಡಿಷನ್ ಮಾಡ್ಕೊಂತು ಅಂದ್ರೆ ನಿಮಗೆ ಏನು ಹೈಟ್ ಆಫ್ ದ ಟವರ್ ಎಷ್ಟಿದೆ ಅಂತ ಸಿಗುತ್ತೆ. ಸಿ ಹಾಗಾಗಿ ಇನ್ ಟ್ರಯಾಂಗಲ್ AED tan 30 degree is equals to ED divided by ED ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸಿ tan 30 ಡಿಗ್ರಿ ಏನಾಗುತ್ತೆ 1/√3 ಆಗುತ್ತೆ. ದಟ್ ಇಸ್ ಈಕ್ವಲ್ಸ್ ಟು ED ಬಿಡೋಣು, ED ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ವಾಟ್ ಇಸ್ AD? AD is what 30 ಮೀಟರ್ ಆಯ್ತು. 30ನ ಈ ಕಡೆ ತಗೊಳ್ಳೋಣ, ಏನಾಗುತ್ತೆ ED ವ್ಯಾಲ್ಯೂ ED is equals to 30/√3 ಆಯ್ತು. ಸಿ ರಾಷನಲೈಸ್ ದ ಡಿನಾಮಿನೇಟರ್ ಹೇಗ್ ಮಾಡ್ತೀವಿ, √3/√3 ಆಗತ್ತೆ. ದಟ್ ಈಸ್ ಈಕ್ವಲ್ಸ್ ಟು 30√3 ಅಂಡ್ ದಿಸ್ ಇಸ್ ವಾಟ್ √3 into √3 ಹೋಲ್ ಸ್ಕ್ವೇರ್ ಅಂಡ್ ರೂಟ್ ವಿಲ್ ಕ್ಯಾನ್ಸಲ್ ಆಗಿ 3 ಉಳ್ಕೊಳತ್ತೆ ನಿಮ್ಗೆ. 3 1s 3 10s 30 ಆಯ್ತು. ದಿಸ್ ಇಸ್ 10√3. ಸಿ ED ಯ ಉದ್ದ 10√3 ಇದೆ. ಸೊ ನಮಗ್ ಬೇಕಾಗಿರೋದು ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ಇಸ್ ಈಕ್ವಲ್ಸ್ ಟು ED ಪ್ಲಸ್ DC. ಕರೆಕ್ಟಾ? ED ಪ್ಲಸ್ DC ಎರಡೂನು ಹ್ಯಾಡ್ ಮಾಡಿದ್ರೆ ನಿಮ್ಗೆ EC ಯ ಉದ್ದ ಅಥವಾ C ಯ ಉದ್ದ ಸಿಗತ್ತೆ. ಸೊ C ಏನ್ ಹೈಟ್ ಇದೆನೋ ಅದು ಹೈಟ್ ಆಫ್ ದ ಟವರ್ ಆಗಿರುತ್ತೆ. ಸೊ ED ಎಷ್ಟಿದೆ, ED is we found now 10√3. CD is also 10√3. ಆಲ್ರೆಡಿ ಬರ್ಕೊಂಡಿದೀವಿ ನಾವು ಅದನ್ನ. 10√3 plus 10√3 will become 20√3 ಸೆಂಟಿಮೀಟರ್. ಮೀಟರ್ ಇದೆ, ಸಾರಿ ಮೀಟರ್. 20√3 ಮೀಟರ್ ಆಯ್ತು. ಸಿ ನಮ್ಗೆ ಹೈಟ್ ಆಫ್ ದ ಟವರ್ ಸಿಕ್ಕಿದೆ. ನಮ್ಗೆ ಇವಾಗ ಏನ್ ಬೇಕಾಗಿದೆ, ಸಿ ಟಾಪ್ ಆಫ್ ದ ಲೈಟ್ ಹೌಸ್ ಟು ಟಾಪ್ ಆಫ್ ದ ಟವರ್ ಇಲ್ಲಿಗಿರೋ ಡಿಸ್ಟೆನ್ಸ್ AE ಡಿಸ್ಟೆನ್ಸ್ ಎಷ್ಟಿದೆ ಅಂತ ಸಿಗ್ಬೇಕಾಗತ್ತೆ. ಅಗೇನ್ ವಿ ನೀಡ್ ಟು ಕನ್ಸಿಡರ್ ದಟ್ ಸೇಮ್ ಟ್ರಯಾಂಗಲ್. ಯಾವ್ದು? ಇನ್ ಟ್ರಯಾಂಗಲ್ AED ನಲ್ಲಿ ಸಿ ನೋಡಿ ನಾವಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಗೆ ಅಡ್ಜಸೆಂಟ್ ಬೇಕಾಗಿತ್ತು, ಸಾರಿ ಆಪೋಸಿಟ್ ಬೇಕಾಗಿತ್ತು, ಅಡ್ಜಸೆಂಟ್
ಸೈಡ್ ನ ಎಷ್ಟಿದೆ ಅಂತ ನಮ್ಗೆ ಗೊತ್ತಿತ್ತು. ಬಟ್ ನಮಗೆ ಈಗ ಬೇಕಾಗಿರೋದೇನು, ಹೈಪೋಟೆನಸ್ ಎಷ್ಟಿದೆ ಅಂತ ಬೇಕಾಗತ್ತೆ ಅಲ್ವಾ. ದಿಸ್ ಇಸ್ 90 ಡಿಗ್ರಿ. 90 ಡಿಗ್ರಿಗೆ ಆಪೋಸಿಟ್ ಸೈಡ್ ಯಾವುದು, ಹೈಪೋಟೆನಸ್ ಆಗಿರುತ್ತೆ. ಹೈಪೋಟೆನಸ್ ಬೇಕಾಗಿದೆ. ನಮ್ಮ ಹತ್ರ ಇವಾಗ ಏನಿದೆ, ಅಡ್ಜಸೆಂಟ್ ಸೈಡ್ ಇದೆ ಅನ್ಕೊಳ್ಳೋಣ. ಸೊ ಹಂಗಾಗಿ ಇವೆರಡನ್ನ ಯೂಸ್ ಮಾಡ್ಕೊಂಡು ಎನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನನ್ನ ಯೂಸ್ ಮಾಡ್ಬೇಕಾಗತ್ತೆ, ಯಾವ ಹ್ಯಾಂಗಲ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ಅಂದ್ರೆ ಕಾಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸಿ ನೋಡಿ, cos 30 degree is equals to ಏನಾಗತ್ತೆ, cos 30 degree is equals to what, adjacent by hypotenuse. What is adjacent? AD by AE ಆಗತ್ತೆ. What is cos 30 degree ಅಂದ್ರೆ √3 by 2. That is equals to what is AD? AD is what? 30 meter divided by A ಅನ್ನ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಸಿ ನೋಡಿ, AE ಒಂದೇ ಅನ್ನೋನ್ ಇರೋದು. ಸೊ ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. √3 ಡಿನಾಮಿನೇಟರ್ ತಗೊಳ್ಳೋಣ, 2 ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ 30 ಜೊತೆ. ಏನಾಗತ್ತೆ, AE is equals to AE ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, √3 ಡಿನಾಮಿನೇಟರ್ಗೆ ಬರುತ್ತೆ. ಸೊ 2 30 ಜೊತೆ ಮಲ್ಟಿಪ್ಲೈ ಆಗತ್ತೆ. ಸಿ AE is equals to 32 ಏನಾಯ್ತು, 60 by √3 ಆಯ್ತು. ಸೊ ಅಗೈನ್ rationalize the denominator. ಸೊ ಆಗೇನ್ ಮಾಡ್ತೀವಿ, √3 ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀವಿ. ದೆನ್ 60 √3 divided by √3 whole square ಆಗತ್ತೆ. ಸೊ ಸ್ಕ್ವೇರ್ ಅಂಡ್ ರೂಟ್ ವಿಲ್ ಕ್ಯಾನ್ಸಲ್, 3 ವಿಲ್ ಬಿ ರಿಮೈನಿಂಗ್. ಅದೇನಾಗತ್ತೆ, 60 √3 divided by 3 ಆಯ್ತು. 3 1s 320s ಆಯ್ತು. ದಿಸ್ ಇಸ್ 20 √3. ಸಿ AE ಹೈಟ್ ಎಷ್ಟಿದೆ, AE ಡಿಸ್ಟೆನ್ಸ್ ಎಷ್ಟಿದೆ ಫ್ರಮ್ ಟಾಪ್ ಆಫ್ ದ ಟವರ್ ಟು ಟಾಪ್ ಆಫ್ ದ ಲೈಟ್ ಹೌಸ್ ಅಂತ ಅಂದ್ರೆ 20 √3 ಆಗತ್ತೆ. ಸಿ ಡಿಸ್ಟೆನ್ಸ್ ಬಿಟ್ವೀನ್ top of the tower and lighthouse is 20 √3 meter. ಹೌದಲ್ವಾ. ಸೊ ನಾವ್ ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಏನು ಫೈನಲ್ ಆಗೇನೆ, ಫೈಂಡ್ ದ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕೇಳ್ತಾ ಇದಾರೆ. ಸಿ ಡಿಪ್ರೆಷನ್ ಆಫ್ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಶಿಪ್. ಶಿಪ್ ಎಲ್ಲಿದೆ, ಒಂದು ಸ್ಮಾಲ್ ಡಯಾಗ್ರಾಮ್ ಡ್ರಾ ಮಾಡ್ಕೋತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಸಿ ಈಗ ಏನ್ ಮಾಡ್ಬೇಕಾಗಿದೆ, ಎಫ್ ಅನ್ಕೊಳ್ಳೋಣ. ಟಾಪ್ ಆಫ್ ದ ಲೈಟ್ ಹೌಸ್ ಟು ಶಿಪ್ ಗೆ ಆಂಗಲ್ ಆಫ್ ಡಿಪ್ರೆಷನ್. ಆಕ್ಚುಲಿ ಇದೇನು ಅಂತ ಬೇಕು, ಫಸ್ಟ್ ನಾವು ಥೀಟಾ, ಈ ಆಂಗಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ದೆನ್ ದೀಸ್ ಟು ಆಡ್ ಅಪ್ ಟು 90 ಡಿಗ್ರಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಈ ಆಂಗಲ್ ಅನ್ನ 90 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಆಂಗಲ್ ಆಫ್ ಡಿಪ್ರೆಷನ್ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಬಿ ಯ ಡಿಸ್ಟೆನ್ಸ್ ಎಷ್ಟಿದೆ, 10 √3 ಆಗಿದೆ. ಸಿ ದಿಸ್ ಡಿಸ್ಟೆನ್ಸ್ ವಿಲ್ ಬಿ 10 meter, ರೈಟ್. ಸೊ ಇದು 10 meter ಇದೆ. ಹಾಗಾಗಿ ನಾವೇನ್ ಮಾಡೋಣ ಈಗ, tan theta again, tan theta in triangle AB of tan theta is equals to opposite, which is opposite BF by adjacent AB. What is opposite? 10 by this is what, 10 again, 10 √3, right. See AB value ಎಷ್ಟಿದೆ, 10 √3 ಇದೆ. 10 1s ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ ರಿಮೈನಿಂಗ್, 1 √3. ಅಂದ್ರೆ tan theta ದ ವ್ಯಾಲ್ಯೂ ನಮ್ಗೆ ಏನಾಯ್ತು, 1 √3 ಇದೆ. ಹಂಗಿದ್ರೆ ವಾಟ್ ಇಸ್ ದ ಆಂಗಲ್, ಆಂಗಲ್ ಏನಾಗುತ್ತೆ ಇಲ್ಲಿ, theta is equals to 30 degree, right. ಸಿ theta 30 ಡಿಗ್ರಿ ಇದ್ರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, 1/√3 ಆಗಿರುತ್ತೆ. ಹಾಗಾಗಿ ಈ ಆಂಗಲಿನ ವ್ಯಾಲ್ಯೂ ಏನಾಗಿದೆ, 30 ಡಿಗ್ರಿ ಆಗಿದೆ. ನಮಗ್ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಡಿಪ್ರೆಷನ್ ಎಷ್ಟು, ಇದು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಹಂಗಾಗಿ ಆಂಗಲ್ ಆಫ್ ಡಿಪ್ರೆಷನ್ ಇಸ್ ಈಕ್ವಲ್ಸ್ ಟು ಏನ್ ಮಾಡೋಣ,
90 minus 30 ಡಿಗ್ರಿ. ನೋಡಿ ಇದು ಟುಗೆದರ್ 90 ಡಿಗ್ರಿ ಇರುತ್ತೆ, 30 ಡಿಗ್ರಿ ಸಪ್ರೇಟ್ ಮಾಡ್ಬಿಟ್ರೆ ನಿಮ್ಗೆ ಡಿಪ್ರೆಷನ್ ಎಷ್ಟಿದೆ ಅಂತ ಸಿಕ್ಬಿಡುತ್ತೆ, ದಟ್ ಇಸ್ 60 ಡಿಗ್ರಿ. ಸಿ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. The building and tower are on the same level ground. The angle of elevation of the top of the building from the foot of the tower is 30 degree. The angle of elevation of the top of the tower from the foot of the building is 60 degree. If the height of the tower is 60 meter, find the height of the building ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಬಿಲ್ಡಿಂಗ್ ಮತ್ತೆ ಒಂದು ಟವರ್ ಸೇಮ್ ಲೆವೆಲ್ ಗ್ರೌಂಡ್ ಅಲ್ಲಿ ಇದಾವೆ. ಸೊ ಇವೆರಡು ಒಂದಕ್ಕೊಂದು ಅಪೋಸಿಟ್ ಆಗಿ ಇದಾವೆ. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ, ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ದ ಟವರ್, ಈ ಟವರ್ ನ ಫೂಟ್ ಇಂದ ಆಂಗಲ್ ಆಫ್ ಎಲಿವೇಟ್ ಆಗ್ತಾ ಇದೆ ಈ ಬಿಲ್ಡಿಂಗ್ ಗೆ. ಸೊ ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಗ್ತಾ ಇದೆ, 30 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಕೊಡ್ತಾ ಇದ್ದಾನೆ, the angle of elevation top of the tower from the foot of the building. See, building in a foot ಇಂದ ಟವರ್ ಇನ ಟಾಪ್ ಗೆ ಮತ್ತೊಂದು ಆಂಗಲ್ ಫಾರ್ಮ್ ಆಗ್ತದೆ, ಆಂಗಲ್ ಆಫ್ ಎಲಿವೇಶನ್ ಆಗ್ತಾ ಇದೆ, ದಟ್ ಇಸ್ 60 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಇಫ್ ದ ಹೈಟ್ ಆಫ್ ದ ಟವರ್ ಇಸ್ 60 ಮೀಟರ್. ಸಿ ಟವರ್ ಇನ ಹೈಟ್ ಅವ್ರು ಕೊಟ್ಬಿಟ್ಟಿದ್ದಾರೆ, ಎಷ್ಟಿದೆ, 60 ಮೀಟರ್. ಸಿ ದೆನ್ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗ್ ನ ಹೈಟ್ ಅಂತ ಏನಿದೆ ಅಂತ ಕೇಳ್ತಾ ಇದ್ದಾರೆ. ವಿ ನೀಡ್ ಟು ಫೈಂಡ್ ದಿಸ್ ಹೈಟ್. ಸಿ ನಾವು ಸುಮ್ಮನೆ ಹಾಗೆ ಎ ಬಿ ಸಿ ಅಂತ ತಗೊಳ್ಳೋಣ. ಎ ಬಿ ಇಸ್ ದ ಹೈಟ್ ಆಫ್ ದ ಟವರ್ ಅಂಡ್ ಸಿ ಡಿ ಇಸ್ ಹೈಟ್ ಆಫ್ ದ ಬಿಲ್ಡಿಂಗ್ ಆಗಿರ್ಲಿ. ನಾವೀಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಹೈಟ್ ಆಫ್ ದ ಬಿಲ್ಡಿಂಗ್. ಸಿ ಡಿ ಯ ವ್ಯಾಲ್ಯೂ ಏನಂತ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿ ಫಸ್ಟ್ ಗೆ ನಿಮ್ಗೆ ಆಲ್ರೆಡಿ ಹೈಟ್ ಆಫ್ ದ ಟವರ್ ಗೊತ್ತಿರೋದ್ರಿಂದ ಸಿ ನೀವು ಇದನ್ನ ಫಸ್ಟ್ ಹಾರಿಸಾಂಟಲ್ ಆಗಿ ಇರೋಂತ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಂಡು ಸಿ ಅದ್ರ ಆಪೋಸಿಟ್ ಸೈಡ್ ಎಷ್ಟಿದೆ ಅಂತ, ಬಿಲ್ಡಿಂಗ್ ನ ಹೈಟ್ ಎಷ್ಟಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಫಸ್ಟ್ ನಾನು ಏನ್ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ, ಟ್ರಯಾಂಗಲ್ ಎ ಬಿ ಸಿ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ, tan 60 degree is equals to opposite side. ನೋಡಿ 60 ಡಿಗ್ರಿಗೆ ಅಪೋಸಿಟ್ ಆಗಿರೋದು ಯಾವುದು, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಯಾವ್ದಾಗಿದೆ, ಬಿ ಸಿ ಆಗಿದೆ. ಸೊ tan 60 ಡಿಗ್ರಿ ಏನಾಗುತ್ತೆ, √3. ವಾಟ್ಸ್ ದ ವ್ಯಾಲ್ಯೂ ಆಫ್ tan 60 ಡಿಗ್ರಿ, √3 ಆಗಿರುತ್ತೆ. ಎ ಬಿ ಆಲ್ರೆಡಿ ಗೊತ್ತಿದೆ ನಮ್ಗೆ 60 ಮೀಟರ್. ಅಂಡ್ ದೆನ್ ಬಿ ಸಿ ಬಿಡೋಣ, ಬಿ ಸಿ ಅನ್ನ ಫೈಂಡ್ ಔಟ್ ಮಾಡೋಣ. ಬಿ ಸಿ ಅನ್ನ ಈ ಕಡೆ ತಗೊಂಡ್ಬಿಡೋಣ. ಬಿ ಸಿ ಇಸ್ ಈಕ್ವಲ್ಸ್ ಟು 60 ಬೈ √3 ಆಗಿರುತ್ತೆ. ಸೊ ನೋಡಿ ಬಿ ಸಿ ಯ ವ್ಯಾಲ್ಯೂ ಸಿಕ್ತು ನಮಗೆ. ಬಿ ಸಿ ಇಸ್ ವಾಟ್, 60 √3 ಮೀಟರ್ ಆಗಿದೆ. ನೆಕ್ಸ್ಟ್ ಒನ್ ಮೋರ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ ಬಿ ಸಿ ಡಿ, ನೋಡಿ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗಿದೆ, ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗಿದೆ, ಅದನ್ನ tan 30 ಡಿಗ್ರಿ ಆಗಿದೆ. ಸೊ tan 30 ಡಿಗ್ರಿ ಅಂತ ತಗೋತೀನಿ. ಆ tan 30 ಡಿಗ್ರಿಗೆ ಆಪೋಸಿಟ್, ಆಂಗಲ್ ಗೆ ಆಪೋಸಿಟ್ ಸೈಡ್ ಯಾವ್ದಾಗಿದೆ, ಡಿ ಸಿ ಆಗಿರುತ್ತೆ. ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಏನಾಯ್ತು, ಬಿ ಸಿ ಅಥವಾ ಸಿ ಬಿ, ಹೇಗಾದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಸಿ ವಾಟ್ ಇಸ್ tan 30 ಡಿಗ್ರಿ, tan 30 ಡಿಗ್ರಿಯ ವ್ಯಾಲ್ಯೂ ಏನು, 1/√3. ದಟ್ ಇಸ್ ಈಕ್ವಲ್ಸ್ ಟು ವಾಟ್ ಇಸ್ ಡಿ ಸಿ. ಡಿ ಸಿ ನ ಫೈಂಡ್ ಮಾಡಬೇಕು, ಹಾಗೆ ಬರ್ಕೊಳ್ಳೋಣ ಅನ್ನೋನ್ ವ್ಯಾಲ್ಯೂ. ಸೊ ದಿಸ್ ಇಸ್ ವಿ ನೋ 60√3 ಅಲ್ವಾ. ಸೊ ಅಥವಾ ಬಿ ಸಿ ಅನ್ನ ಈ ಕಡೆ ತಗೊಳ್ಳೋಣ, ಅದರ್ವೈಸ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಬಿ ಸಿ ಇಸ್ ವಾಟ್, 60√3 ಆಗಿರುತ್ತೆ. ಇದೇನಾಗುತ್ತೆ, ನ್ಯೂಮರೇಟರ್ಗೆ ಬರುತ್ತೆ ಅಲ್ವಾ. ಸೊ ಏನಾಯ್ತು, ದಿಸ್ ಇಸ್ 60√3 ವಿಲ್ ಕಮ್ ಟು ನ್ಯೂಮರೇಟರ್. 60√3 divided by here one more √3 will be there. That is equals to DC. ಹೌದಾ. ಸೊ ಇದನ್ನ ಏನ್ ಮಾಡ್ತೀನಿ, 60/√3 ಆಗೇ ಇರ್ಲಿ. √3/1 ಅನ್ನ ರೆಸಿಪ್ರೋಕಲ್ ಮಾಡ್ತೀನಿ. ಅದೇನಾಗತ್ತೆ, 1/√3 ಆಯ್ತು. ದಾಟ್ ಈಸ್ ಈಕ್ವಲ್ಸ್ ಟು DC. ಸೊ 60 1s are 60, √3 into √3 ಏನಾಯ್ತು, √3 ಸ್ಕ್ವೇರ್.
So that is equals to DC. Square and root will be cancel. What is remaining? 3 ಉಳ್ಕೊಂಡಿದೆ. ಸೊ ಏನಾಯ್ತು, ಡಿ ಸಿ ಇಸ್ ಈಕ್ವಲ್ಸ್ ಟು 60/3. ಈಗಾದ್ರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. 3 1s are 3 20s are. ವಾಟ್ ಇಸ್ ದ ಡಿ ಸಿ ಹೈಟ್ ಸಿಕ್ಬಿಡ್ತು ನಮ್ಗೆ 20 ಮೀಟರ್. ವಾಟ್ಸ್ ದ ಹೈಟ್ ಆಫ್ ಬಿಲ್ಡಿಂಗ್ ಅಂದ್ರೆ 20 ಮೀಟರ್ ಆಗಿರುತ್ತೆ. ಸಿ ಎಲ್ಲ ಕ್ವೆಶನ್ ಸಾಲ್ವ್ ಮಾಡಿದೆ, ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ನನ್ನ ವಿಡಿಯೋಸ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆಂದ್ರೆ ಎಲ್ಲ ಏನು ಹೊಸದಾಗಿ ನಾನು ವಿಡಿಯೋಸ್ನ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ನೀವು ಆಗ ವಿಡಿಯೋಸ್ನ ನೋಡ್ಬೋದಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.